ನನ್ನಣೆ ಬರವೇ ಚೆನ್ನಾಗಿಲ್ಲ. ನಾನೊಂಥರ ಪಾಪ ಮುಂಡೆ. ನಾನು ನಮ್ಮಂಥ ಕರ್ಮಿಷ್ಟದ ಹೆಣ್ಮಕ್ಳು ಈ ಭೂಮಿ ಮೇಲೆ ಬದುಕಬಾರ್ದು. ಅಯ್ಯೋ ದೇವರೇ, ನಮ್ಮಂಥವ್ರು ಯಾಕಪ್ಪ, ನಮ್ಮಂಥವ್ರನ್ನ ಯಾಕೆ ಈ ಭೂಮಿ ಮ್ಯಾಗ ತಂದೆ? ಈ ಓಣ್ ಮರ್ಕೊಂಡು ಬದುಕಾಕೆ ನಾವು ಹಿಂಗಿರೋದು ರಾಮ. ಎಲ್ಲರೂ ನಮ್ಮನ್ನು ಬಿಟ್ಟು ಹೋಗಾರೆ ಆಗ್ಯವ್ರಿ. ಎಲ್ಲ ಬಿಟ್ಟು 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 ಹೋಗ್ತಾ ಇದ್ದಾರೆ. ಪ್ರಮು ಪ್ರಮು, ಯಾಕೆ ಅಳ್ತಿದ್ಯಾ? ಏನಾಯ್ತು ಪುಟ್ಟ ನಿನಗೆ? ಏ ಪ್ರಮು, ಈ ಕಡೆ ನೋಡಮ್ಮ. ಏನಾಯ್ತೆ? ಯಾಕೆ ಈ ಥರ ಸಪ್ಪು ಕೂತಿದ್ಯಾ? ಪ್ಲೀಸ್ ನನ್ನ ಹತ್ರ ಶೇರ್ ಮಾಡ್ಕೊಳ್ಳೆ. ಏನೂ ಇಲ್ಲ ಬಿಡು ಸಣಮೆ, ಏನೂ ಇಲ್ಲ ಬಿಡು. ನಮ್ಮ ಮನೆ ಬರ್ವೆ ಹಿಂಗೆ ನಂದು. ನಾನೇನು ಹುಟ್ಟು ಭಾಗನೂ ಓಣ ಹೊರ್ಕಂಡೆ ಬಂದೆ. ಒಲಿ ಬಿಡು, ಅಡುಗೆ ಮಾಡಿದ್ದೀನಿ, ಇಕ್ಕೊಂಡು ಉಣ್ಣೋಗಿ ಸಣಮ್ಮ. ಯಾಕೋ ನನಗೆ ತಲ್ಲ ಐತೈತಿ ಇವತ್ತು, ಇಕ್ಕೊಂಡು ಕೊಡೋಕ್ಕಾಗಲ್ಲ. ಹೋಗಿ ಇಕ್ಕೊಂಡು ಊಟ ಮಾಡೋ ಹೋಗಿ. ಹೇ ಹೋಗೆ ಪ್ರಮು, ನೀನು ಮನಸ್ಸಲ್ಲಿ ತುಂಬ ನೋವಿಟ್ಕೊಂಡು ಕೂಡ ನನ್ನ ಹತ್ರ ಸ್ಮೈಲ್ ಮಾಡಿಕೊಂಡೇ ಮಾತಾಡ್ತಿರ್ತೀಯ. ಹೋಗಿ ಚಿಕ್ಕಮ್ಮ ಊಟ ಮಾಡಿ, ಹೋಗಿ ಚಿಕ್ಕಮ್ಮ ಸ್ನಾನ ಮಾಡಿ, ಹೋಗಿ ಚಿಕ್ಕಮ್ಮ ಮಲ್ಕೊಳ್ಳಿ ಅಂತಲೇ ಹೇಳ್ತಿರ್ತೀಯ. ಅಲ್ಲ ಕಣೆ, ನಿನಗೆ ನನ್ನ ಬಗ್ಗೆ ಕನ್ಸರ್ನ್ ಇದೆಯಲ್ವಾ? ಹಾಗೆ ತಾನೇ ನನಗೂ ನನ್ನ ಮಗಳು ಅಂತ ನಾ ಕನ್ಸರ್ನ್ ಇರೋದು. ಪ್ಲೀಸ್ ಕಣೆ ಪ್ರಮು, ಏನಾಗಿದೆ ಹೇಳೆ? ನಿನಗೆ ಯಾವತ್ತೂ ಈ ಥರ ಇರ್ತಿರ್ಲಿಲ್ಲ ನೀನು, ಇವತ್ತು ಇದೆಯಲ್ಲ, ಯಾಕೆ ಈ ಥರ ಇದೆಯಾ? ಪ್ಲೀಸ್ ಮಾ, ಶೇರ್ ವಿತ್ ಮೀ. ನನ್ನ ಹತ್ರ ಹೇಳ್ಕೊ. ಏನಾದರೂ ಇದ್ರೆ ನಾನು ಸಜೆಸ್ಟ್ ಮಾಡ್ತೀನಿ. ಹಂಗಾದ್ರೆ ನಾನು ನಿಮ್ಮ ಅಮ್ಮ ಅಲ್ವೇನೆ? ಯಾತು ಇಲ್ಲ ಕಣ್ಸವಯ್ಯ, ಯಾತು ಇಲ್ಲ. ಹಳೇದೆಲ್ಲ ನೆನಪಿಸ್ಕೊಂಡೆ, ಅದಕ್ಕೆ ಇಟ್ಕೊಂಡಂಗೆ ನೀರು ಬಂದು ಹೇಳತ್ತೆ. ಏನು ಇಲ್ಲ, ಸಲಕಿದ್ದೀನಿ ನಾನು. ನಮ್ಮಂಥ ಹೆಣ್ಮಕ್ಳು ಈ ಭೂಮಿ ಮೇಲೆ ಬದುಕಿರ್ಬಾರ್ದು ಸಣ್ಣಮಯ್ಯೋ, ಬದುಕಿರಬಾರ್ದು. ಒಂಟಿ ಹೆಣ್ಮಕ್ಳು ಜೀವನ ಬಲು ಕಷ್ಟ. ಬಲು ಕಷ್ಟ ಕಣಬ್ಬ. ಕಟ್ಕೊಂಡು ಗಂಡ ನಮ್ಮನ್ನು ದೂರ ತೆಳಿಬಿಟ್ಟು ಅನಿಷ್ಟ ಮುಂಡೆ ನೀನು ಅಂತಳು ಇಂತಳು ಅಂತ ದೂರ ಹಾಕಿಬಿಟ್ನಲ್ಲ, ಅವತ್ತೇ ನನ್ನ ನಡೆ ಬರ ಮುಗಿದೋತು. ಅಪ್ಪ ಇಂತಕ್ಕೆ ಹೋಗೋಣ, ಅಮ್ಮ ಇಂತಕ್ಕೆ ಹೋಗೋಣ ಅಂತಂದರೆ ಅಪ್ಪ ಅಮ್ಮ ಈ ಭೂಮಿ ಮೇಲೆ ಇಲ್ಲ. ಮದುವೆ ಮಾಡಿಕೊಟ್ಟು ಒಂದು ವರ್ಷಕ್ಕೆ ಹೋಗ್ಬಿಟ್ರು. ನಮ್ಮ ಅಣ್ಣ ಇದ್ದಾನೆ, ನಮ್ಮ ಅತ್ತಿಗೆ ಇದ್ದಾಳೆ ಅಂತ ಹೋದರೆ ನನ್ನವರು ಕಾಲು ಕಸುವಾಗಿ ನೋಡ್ತಾ ಇದ್ದಾರೆ. ಏನು ಮಾಡ್ತಾಡ್ಬಯ್ಯ ನಾನು ಮಾಡಿದ ತಪ್ಪೆ? ನಾನು ಅಂಥ ಪಾಪದೋಳೆ ನಾನು? ಯಾರ್ದಾಗ ಹೇಳ್ಕೊಂಬಕ್ಕಾಗ್ದಂಗೆ ಎಲ್ಲ ನೋವು ನನ್ನ ಮಡ್ಲಾಕಿ ಇಕ್ಕೊಂಡು ಬೆಂಕಿ ಸುಟ್ಟಂಗೆ ಸುಡ್ತಾ ಇದ್ದು ನನ್ನ ಹೊಟ್ಟೆ. ಯಾವಾಗ ಊರಾಗ ಯಾರು ತಗನ ಹೇಳ್ಕೊಂಡ್ರೆ ತಿಕ್ಕ ಬಡ್ಕೊಂಡು ನಗ್ತಾರೆ ಅಂದೀಗ ಸಣ್ಣಮ್ಮಯ್ಯ. ಯಾರು ತಗೋ ಹೇಳ್ಕೊಂಡಿಲ್ಲ. ಒಬ್ಳು ಏಟು ಒಣವರಿಯನ ಏಟು ಒಣವರಿಯನ್ ಹೇಳು. ಪ್ರಮು, ಯಾಕೆ ಹೇಳ್ತಿದ್ಯಾ? ಯಾಕೆ ಕಣ್ಣೀರಾಗ್ತಿದ್ಯೇ? ನಾನು ಇಲ್ವೇನೆ ನಿನ್ನ ಪಾಲಿಗೆ? ಹಂಗಂದ್ರೆ ನಾನು ಸತ್ತೋಗ್ಬಿಟ್ನಾ ನಿನ್ನ ಪಾಲಿಗೆ? ಯಾಕೆ ಈ ಥರ ಮಾಡ್ತಿದ್ಯಾ? ನನ್ನ ಯಾಕೆ ದೂರದೋಳ ಥರ ನೋಡ್ತಿದ್ಯಾ? ನಾನು ನಿಮ್ಮ ಚಿಕ್ಕಮ್ಮ ಅನ್ನಿಸ್ಕೊಂಡಿಲ್ವೇನೆ? ಏ ದಡ್ಡಿ, ಒಂದು ಮಾತು ಹೇಳ್ತೀನಿ ಕೇಳೆ. ನಿಮ್ಮಮ್ಮ ಜೀವ ಬಿಟ್ಟರಲ್ಲ, ಸತ್ತೋದ್ರಲ್ಲ, ಅವತ್ತು ಕರೆದ್ರು, ಗಿರ್ಜಾ ಬಾಮ್ಮ ಇಲ್ಲಿ ಬಾಯಿಲಿ ಅಂತ ಹೇಳ್ಬಿಟ್ಟು ನನ್ನ ಮಗಳು ಪ್ರಮೀಳಾ ಇದ್ದಾಳಲ್ಲ, ಅವಳನ್ನ ನಿನ್ನ ಮಡ್ಲಿಗೆ ಹಾಕ್ತಾ ಇದ್ದೀನಿ, ನೀನೇ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡ್ರು. ಗೊತ್ತೇನೆ ನಿಮ್ಮಮ್ಮ? ಏನು ಮಾಡ್ತೀಯಾ? ಎಲ್ಲರಿಗೂ ಪ್ರಾಬ್ಲಮ್ಸ್ ಬಂದೇ ಬರುತ್ತೆ, ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗ್ಬೇಕಲ್ವಾ? ನಾನು ನಿನ್ನ ಜೊತೆಲಿ ಇರ್ತೀನಿ ಕಣೆ ಪ್ರಮು, ಡೋಂಟ್ ವರಿ ಮಾ. ಅಯ್ಯೋ ಬಿಡ್ಸಣಮಯ್ಯ ಅತ್ತ, ಏನು ಹೇಳ್ತೀಯತ್ತ? ಪಾಪ ನೀನೇನು ಮಾಡ್ತೀಯಳು? ನೀನೇನು ಮಾಡ್ತೀಯ? ಬೆಂಗಳೂರಾಗಿದ್ದೀರಿ ನೀವು. ನನ್ನ ಕಷ್ಟ ಸುಖಗಳು ನಿನ್ಗೆ ಹೆಂಗೆ ಗೊತ್ತಾಗ್ತವೆ ಹೇಳು? ಪಾಪ ನೀನು ತಪ್ಪಲ್ಲ ಬಿಡು. ಹಬ್ಬಕ್ಕೂ, ಉಣ್ಣೆವಕ್ಕೂ, ಉಗಾದಿ ಹಬ್ಬಕ್ಕೂ, ರಾಮನವಮಿ ಹಬ್ಬಕ್ಕೂ, ಶಿವರಾತ್ರಿ ಹಬ್ಬಕ್ಕೂ, ಸಂಕ್ರಾಂತಿ ಹಬ್ಬಕ್ಕೂ ಬತ್ತೀಯ, ಹೋಗ್ತೀಯ ನೀನು. ದಿನ ಇರಾಳೋ ಬದುಕೊಳ್ಳೋ ನಾನಲ್ವೇನು ಸಣ್ಣಮಯ್ಯ? ಯಾರು ಬಂದರು ಅಷ್ಟೇ, ಯಾರು ಹೋದ್ರು ಅಷ್ಟೇ. ನಾನೊಂಥರನ ಈ ಸೂತ್ರವಿಲ್ಲದ ಗಾಳಿಪಟ ಆಗಿಬಿಟ್ಟು ದಿಕ್ಕು ದೆಸೆ ಇಲ್ದಂಗೆ ತಿರುಗ್ತಾ ಇದ್ದೀನಿ ಸುಮ್ಮನೆ. ಅತ್ತ ಗಂಡನ ಮನೆಗುದ್ದ ನನಗೆ ಜಾಗಿಲ್ಲ, ಅಪ್ಪಯ್ಯ ಅಮ್ಮಯ್ಯ ಮನೆಗೆ ಹೋಗೋಣ ಅಂದರೆ ಅಲ್ಲೂ ಜಾಗಿಲ್ಲ. ಯಾಕಂದರೆ ನಮ್ಮ ಅಪ್ಪಯ್ಯ ಅಮ್ಮಯ್ಯನೇ ಇಲ್ಲವಲ್ಲ. ಯಾವುದೋ ಊರಿಗೆ ಬಂದು ಇಲ್ಲೊಂದು ಮನೆ ತಗೊಂಡು, ಇಲ್ಲೊಂದು ನಾನೊಂದು ಗೂಡು ಮಾಡ್ಕೊಂಡು, ಎಲ್ಲರನ್ನೂ ನಮ್ಮರ್ನಾಗ ಮಾಡ್ಕೊಂಡು ನಾನು ಬದುಕ್ತಾ ಇದ್ದೀನಲ್ಲ ಸಣ್ಣಮಯ್ಯ. ನನ್ನ ಕಷ್ಟಗಳು ನೀನು ಅವಾಗ ಬೆಂಗಳೂರಾಗಿದ್ದೆ,
ನಾನಿಲ್ಲಿ ಬಂದಿರ್ಬೇಕಾದ್ರೆ ಯೋಟು ಓಡು ಹೊಡೆದಿದ್ದೀನಿ ಗೊತ್ತೇನು ಕಣಮ್ಮ. ತಿಂಬಕ್ಕೆ ಕುಳಿರ್ಲಿಲ್ಲ, ಕುಡಿಯಕ್ಕೆ ನೀರಿರಲಿಲ್ಲ. ಯಾರ್ದೋ ಮನೆ ಇಸ್ಕೊಂಡು ಯಾರ್ದೋ ಮನೆಗಿದ್ದು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೈತಿ. ಈ ಊರು ನನಗೆ ನೆಲೆ ಕೊಟ್ಟೈತಿ. ಈ ಊರು ನಾನು ಸತ್ರು ನಾನು ಮರೆಯಲ್ಲ ಈ ಊರನ್ನ. ಪುಟ್ರಂಗಜ್ಜಿ, ಸುಶೀಲಮ್ಮ, ರಂಗಜ್ಜ, ಗೌಡ್ರು, ಸವಿತಮ್ಮ ಇವರೆಲ್ಲರೂ ಅಕ್ಕ ತಂಗಿರ್ತಾರ, ತಂದೆ ತಾಯಿಗಳ ಥರ ನನ್ನ ನೋಡ್ಕೊಂಡೇವ್ರಿ. ಇಲ್ಲಿವರೆಗೂ ಆಗೈತೆ ಕಣ್ತಣಮ್ಮಯ್ಯ, ಇಲ್ಲಿವರೆಗೂ ಆಗೈತಿ. ಯಾವ ಊರಿಂದ ಬಂದಮ್ಮ ನೀನು, ಯಾಕಿಲ್ಲಿದ್ಯಮ್ಮ, ನಿನ್ನ ಸಮಸ್ಯೆ ಏನಮ್ಮ ಅಂಥವೇನು ಕೇಳಿಲ್ಲ. ಏನಾರ ಸಮಸ್ಯೆಗಳಾದರೆ ನಾವಿದ್ದೀವಿ ಬಿಡಮ್ಮ ಅಂತ ಮುಂದೆ ಬಂದವ್ರೆ ಹೊರ್ತು ನನಗೆ ನೋವು ಕೂಡ ಅಂಥದ್ದು ಏನು ಮಾಡಿಲ್ಲ. ನಾನು ಯಾವ ಪುಣ್ಯ ಮಾಡಿದ್ನೋ ಏನು ಕತ್ತೆಯೋ ಈ ಊರಿಗೆ ಬಂದು ಸೇರ್ಕೊಂಬಕ್ಕೆ. ನನ್ನ ಕತೆ ಯಾರ ತಗೋ ಹೇಳ್ಕೊಂಬಕ್ಕಾಗ್ತಿಲ್ಲ ಕಣ್ಸಣಮಯ್ಯ. ಹೇಳ್ಕೊಂಡ್ರೆ ನಗ್ತಾರ ಆಡ್ಕೊಂಡು ಹೋಗ್ತಾನ. ನಾನು ಯಾರ ತಗೋ ಹೇಳ್ಕೊಂಬ್ತಿಲ್ಲ. ನೀನು ನಮ್ಮ ಸಣಮಯ್ಯ, ನಿನಗೆಲ್ಲ ಗೊತ್ತೈತೆ ಎಂದು ನಿಂತಾಗ ಬಾಯಿ ಬಿಡ್ತಾ ಇದ್ದೀನಿ ಅಷ್ಟೇನ. ಅಳ್ಬೇಡ ಕಣೆ ಪ್ರಮು, ಪ್ಲೀಸ್ ಕಣೆ, ಅಳ್ಬೇಡ ಕಣೆ. ನೀನತ್ತೆ ನನಗೂ ಕಣ್ಣಲ್ಲಿ ನೀರು ಬರುತ್ತೆ. ಅಳ್ಬೇಡ ಕಣೆ ಪ್ರಮು. ಒಂದು ಕೆಲಸ ಮಾಡ್ತೀನಿ ಕಣೆ, ನಿಮ್ಮ ದೊಡ್ಡಪ್ಪ ಅವ್ರಿಗೆ ಹೇಳಿ ಬೆಂಗಳೂರಲ್ಲಿ ಒಂದು ಕೆಲಸ ನೋಡ್ತೀನಿ, ಅಲ್ಲಿಗೆ ಬಂದ್ಬಿಡ್ತೇನೆ, ಹೋಗೋಣ. ನೀನೇ ಸಪ್ರೇಟಾಗಿ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ಇದ್ಬಿಡಿವಿಂತೆ. ಬಾರೆ ನಿಮ್ಮ ದೊಡ್ಡಪ್ಪ ಅವ್ರಿಗೆ ಹೇಳಿ, ನಿಮ್ಮ ಅಣ್ಣ ಅವ್ರಿಗೆಲ್ಲ ಹೇಳ್ತೀನಿ ಕಣೆ. ಒಂದು ಏನೋ ಗೌರ್ಮೆಂಟ್ಸಲ್ಲೋ ಎಲ್ಲೋ ಒಂದು ಫ್ಯಾಕ್ಟ್ರಿನಲ್ಲೋ ಕೆಲಸ ಹುಡುಕ್ತಾರೆ. ತಿಂಗಳಿಗೆ ಏನಿಲ್ಲ ಅಂದರೆ ಒಂದು 15-16 ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಕಣೆ, ಸ್ಯಾಲ್ರಿ ಕೊಡ್ತಾರೆ. ಅಲ್ಲೇ ಇರಿ ಬಾರೆ ನನ್ನ ಜೊತೆಲೇನಾ. ಪ್ಲೀಸ್ ಕಣೆ, ನೀ ಈ ಥರ ಎಲ್ಲ ಹೇಳ್ಕೊಂಡು ಇಲ್ಲಿ ಇರಬೇಡ ಕಣೆ. ಹಳ್ಳಿಲಿ ನನಗೆ ನೋವಾಗುತ್ತೆ ಕಣೆ. ಪ್ಲೀಸ್ ಕಣೆ, ಒಂದು ರೂಮ್ ಮಾಡಿಕೊಡ್ತೀನಿ, ಅಲ್ಲೇ ಇದ್ಬಿಡಿ ಬಾರೆ. ಕ್ಷಣಮಯೋ ನಾನು ಆ ಕಡೆ ತಲೆನೂ ಹಾಕಲ್ಲ. ಬೇಡ ಸುಮ್ಕಿರು, ಹೆಂಗೋ ನೆಮ್ಮದಿಯಾಗಿದ್ದೀನಿ ಇಲ್ಲಿ. ಏನೋ ನೋವೋ ನಲ್ವೋ ಸಂಕಟವೋ ಕಷ್ಟವೋ ಹೆಂಗ ಬದುಕು ಬಾಳು ಮಾಡ್ಕೊಂಡು ಕೂಲಿ ನಾಲಿ ಮಾಡ್ಕೊಂಡು ಎಲ್ಲ ನೋವು ಮರೆತ್ಕೊಂಡಿದ್ದೀನಿ ಇಲ್ಲಿ. ತಿರ್ಗ ಅಲ್ಲಿಗೆ ಬಂದ್ಬಿಟ್ರೆ, ಬೆಂಗಳೂರಿಗೆ ಬಂದರೆ ಹಳೇದೆಲ್ಲ ಜ್ಞಾಪನಕ್ಕೆ ಬರ್ತೈತೆ. ಸುಮ್ಕಿರ್ತಾಡ ಬಾಯ್. ಹಳೇದೆಲ್ಲ ಜ್ಞಾಪನಕ್ಕೆ ಬರ್ತೈತಿ. ಬೇಡ ಸುಮ್ಕಿರು, ಬೇಡ. ನಿನಗೆ ನನ್ನಿಂದ ಕಷ್ಟ ಆಗೋದು ಬೇಡ ಕಣ್ಸಣಮಯ್ಯ. ನನ್ನ ಕಷ್ಟ, ನನ್ನ ನೋವನ್ನ ನಾನೇ ತಿನ್ಕೊಂತೀನಿ. ಇಲ್ಲೇನು ಕಮ್ಮಿ ಆಗೈತೆ ನನಗೆ? ಏನು ಕಮ್ಮಿ ಆಗೈತೆ ಹೇಳು? ಏನಿಲ್ಲ, ಸೊಸೈಟಿಗೆ ಅಕ್ಕಿ ಕೊಡ್ತಾರೆ. ಮನೆಗೇನು ಯಾವುದೊಂದು ಹಳೆ ಮನೆ ಸಿಕ್ಕೈತೆ, ಬಾಡಿಗೆ ಮನೆ ಇದ್ದೀನಿ. ಯಾರ್ದೋ ಹೊಲ್ದಾಗ ಕೂಲಿ ಮಾಡ್ತೀನಿ. ಎಲ್ಲಾರ ಓಡಾಡೋಕೆ ಬಸ್ ಫ್ರೀ ಐತೆ, ಕೂಲಿ ಮಾಡ್ಕೊಂತೀನಿ, ದುಡ್ಕೊಂತೀನಿ. ಖಾರ ಸಾಂಬಾರ ಎಲ್ಲ ನಾನೇ ನೋಡ್ಕೊಂತೀನಿ. ಹಂಗು ಹಿಂಗು ನೀನು ನೀಟಾಗಿ ಊಟ ಕೊಡ್ತಿದ್ಯಾ. ಏನು ನನಗೇನು ನಡೀತೈತಿ ಹಿಂಗೆ? ಭಗವಂತ ಎಲ್ಲಿವರೆಗೂ ಹಿಂಗೆ ನಡೆಸ್ಕೊಂಡು ಹೋಗ್ತಾನೋ ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ ನಾನು. ಅಲ್ಲಿವರೆಗೂ ಹೋಗ್ತಾ ಇರ್ತೀನಿ ಕಣ್ಸಣವೇ. ತೀರಾ ನೋವಾದಾಗ ದೇವ್ರೇ ನೀನೇ ಕರ್ಕೊಳಪ್ಪ ನನ್ನ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಕೊಂಡ್ಬಿಡ್ತೀನಿ. ಹೋಗ್ಲಿ ಬಿಡ್ತಾಳವ, ಹೋಗ್ಲಿ. ಯಾಕಪ್ಪ ಮಂಜ, ಬಾರೋ ಬಾ ಒಳಿಕ್ ಬಾ. ಪ್ರಮೀಳತ್ತೆ, ಮತ್ತೆ ಅಮ್ಮಯ್ಯ ಹೇಳ್ತು ಅಡಿಗೆ ಮಾಡ ಕಡ್ಲೆಕಾಯಿ ಎಣ್ಣೆ ಮುಗ್ದೈತಂತೆ, ಒಂದ್ ಲೋಟ ಕೊಡ್ಬೇಕಂತೆ. ತಂದ ಮೇಲೆ ಕೊಡ್ತೈತಂತೆ, ಒಂದ್ ಲೋಟನ ಕಡ್ಲೆಕಾಯಿ ಎಣ್ಣೆ ಕೊಡ್ಬೇಕಂತೆ. ಸರಿ ಆತು, ನಾನೇ ಬತ್ತೀನಿ ನಿಮ್ಮಂತಕ್ಕೀಗ. ನೋಡಿ ನಾನೇ ತಗೊಂಬತ್ತೀನಿ. ಅಲ್ಲಿ ಕಡಲೆಕಾಯಿ ಎಣ್ಣೆ ಡಬ್ದಾಗ ಐತಿನೂ ಬಿಟ್ಕೋಬೇಕು, ಬಾಯಿ ಹೊಡೆದಿಲ್ಲ. ನಾನೇ ತಗೊಂಬತ್ತೀನಿ ನೋಡಿಯಪ್ಪ. ಓ ಸರ್ಕಣತೆ ಆತು ಅತ್ತೆ, ನಾನು ಹೋಗ್ತೀನಿ. ಹ್ಞೂ ಸರ್ ನಡಿಯಪ್ಪ. ನೋಡ್ದೆ ಸಣಮಯ್ಯ, ನೋಡ್ದೆ ಈ ಹುಡುಗರಿಂದ ಹಿಡಿದು ಮಕ್ಕಳಿಂದ ಹಿಡಿದು ಎಲ್ಲರೂ ನಮ್ಮರು ಅಂತಾನೆ ಭಾವಿಸ್ತಾರೆ ನನ್ನ. ಎಲ್ಲಲ್ಲ ಎಣ್ಣೆ ತರ್ಲಿವಲ್ಲ ಪಾಪ, ಯಾಕೋ ಕೊಡ್ಲಿಲ್ಲ ಪ್ರಮೀಳಮ್ಮ? ಅತ್ತೆನೆ ಗೊತ್ತಾಯ್ತಂತ ಮಂತಕ್ ಆಮೇಲೆ ಎಣ್ಣೆ ಡಬ್ಬ ಹೊಡೆದಿಲ್ಲ, ತಡವಾಕೈತ್ ನಮ್ ಬರೋದು, ನಾನೇ ಲೋಟ ತಗೊಯ್ಕೊಂಬತ್ತೀನಿ ಹೋಗು ಅಂತು. ಇಲ್ಲ ಆಲೆ ನಾನು ಒಲೆ ಮೇಕೆ ತಪ್ಪಲೆ ಇಕ್ಕಿದೀನಿ, ಈ ಪ್ರಮೀಳಮ್ಮ ಯಾವಾಗ ಬರ್ತಾಳೋ? ಯಮ್ಮ ಮುತ್ತಿಗ ಏನ್ ಗೊತ್ತೇನವ, ಅದೇ ಪ್ರಮೀಳತ್ತೆ ಯಾಕೋ ಜೋರಾಗಿ ಅಳತಿತ್ತು. ಅದೇ ಬೆಂಗಳೂರಿಂದ ಬಂದಿತ್ತಲ್ಲ ಸ್ಟೈಲ್ ಅಜ್ಜಿ, ಆ ಅಜ್ಜಿನೂ ಅಲ್ಲೇ ನಿಂತ್ಕೊಂಡು ಇಬ್ರು ಸಾಪಿದ್ರು.
ಪ್ರಮಿಳತ್ತೆ ಕಣ್ಣೆಲ್ಲನ ಊದ್ಕೊಂಡಿದ್ವು ಕಣಮ್ಮ. ಯಾಕೋ ಜೋರಾಗಿ ಅಳ್ತಿದ್ರು ಇಬ್ರು. ಜೋರಾಗಿ ಅಳ್ತಿದ್ಲು ಪ್ರಮೀಳಮ್ಮ. ಏನಾಗಿದ್ದ ಅವಳಿಗೆ? ಯಾಕೆ ಏನು ಎತ್ತ ಅಂತ ಹೇಳಿಲ್ವೇ? ಯಾಕೆ ಅಳ್ತಿದ್ದಳು? ಯಮ್ಮೋ ಏನು ಗೊತ್ತಿಲ್ಲ ನನ್ಗೆ. ಅದೇ ಹೊರಗೆ ನಿಂತ್ಕೊಂಡು ಪ್ರಮಿಳತ್ತೆ ಅಂತ ಕೂಚಂತಿದ್ದೆ. ಅವಾಗ ನನ್ಗೆ ಯಾರು ಇಲ್ಲ, ಒಬ್ಳೆ ಒಂಟಿ, ಹಂಗೆ ಹಿಂಗೆ ಅಂತಾನೆ ಜೋರಾಗೆ ಹೇಳ್ಕೊಂಡು ಅಳ್ತಿತ್ತು. ನಾನೇನು ಕೇಳಕ್ ಹೋಗ್ಲಿಲ್ಲ. ನಾನು ಯಾಕೆ ಬಂದೆಲ್ಲಪ್ಪ ಇವಾಗ ಅನ್ನಿಸ್ಬಿಡ್ತು. ಯಾಕ ಕಣಮ್ಮ ಪಾಪ ಪ್ರಮಿಳತ್ತೆ ಅಳ್ತಿತ್ತು. ಅಲ್ಲ ಕಣಮ್ಮ, ಪ್ರಮಿಳತ್ತೆ ಒಂದೇ ಇರ್ತಿತ್ತಲ್ಲ ನಮ್ಮ ಯಾವಾಗ್ಲೂ. ಈಗೇನೋ ಅವ್ರು ಸಣ್ಣಮಾಯಿ ಬಂದೈತೆ, ಅಜ್ಜಿ ಬಂದೈತೆ, ಇಬ್ರು ಇದ್ದಾರೆ. ಆ ಅಜ್ಜಿ ಬೆಂಗಳೂರಿಗೆ ಹೋದ್ಮೇಲೆ ಪ್ರಮಿಳತ್ತೆ ಪಾಪ ಒಂದೇ ಒಂದಿರ್ತೈತೆ ಕಣಮ್ಮ. ಯಾಕಮ್ಮ ಅವ್ರ ಅಪ್ಪಯ್ಯ ಅಮ್ಮಯ್ಯ ಗಂಡ ಯಾರು ಇಲ್ವೇನಮ್ಮ? ಮಂಜ, ದೇವ್ರ ಆಣೆಗೂ ಹೇಳ್ತೀನಿ, ಇಲ್ಲಿವರೆಗೂ ಐತಿ. ನಾನಾತು, ನಿಮ್ಮ ಅಜ್ಜಿ ಆತು, ಊರಗಳು ಜನ ಆತು, ಯಾರೂ ಕೇಳಿಲ್ಲ ಕಣಪ್ಪ. ನಿನ್ನ ಗಂಡೇನಾದ, ನಿಮ್ಮ ಅಪ್ಪೇನಾದ್ರು, ನಿಮ್ಮ ಅಮ್ಮೇನಾದ್ರು ಅಂತ ಕೇಳಿಲ್ಲ. ಅವಾಗ ಒಂದು ಪೆಟ್ಟಿಗೆ ಹಿಡ್ಕೊಂಬಂದು ಆ ರಂಗಮನೆಯರ ಹಳೆ ಮನೇನ ಒಳಗೆ ಹೋಗಿ ರೆಡಿ ಮಾಡ್ಕೊಂಡು ಅಯ್ಯಮ್ಮ ಅದ್ರಾಗೆ ಇದ್ದಾಳೆ. ಅಲ್ಲಿಂದ ಇಲ್ಲಿವರೆಗೂ ಐತಿ. ಜೊತೆಗೆ ಉಮ್ತೀವಿ, ಜೊತೆಗೆ ತಿಂತೀವಿ, ಕೂಲಿ ನಾಲಿ ಮಾಡ್ತೀವಿ. ನಿಂದು ಯಾವ ಜಾತಿ, ನಿಂದು ಯಾವ ಊರು, ನಿನ್ನ ಗಂಡೇನಾದ, ನಿಮ್ಮ ಅಪ್ಪೇನಾದ, ನಿಮ್ಮ ಅಮ್ಮೇನಾದ್ಲು, ನಿಮ್ಮ ಅಣ್ಣ ತಮ್ಮ ಇಲ್ವೇ, ಅತ್ತಿಗೆನಾದ್ನಿ ಇಲ್ವೇ, ನಿಮ್ಮ ಸ್ವಂತ ಮನೆ ಯಾವುದು, ಏನು ಕೇಳಿಲ್ಲ ಕಣಪ್ಪ ನಾವು. ಅವನ್ ಕೇಳ್ಬಿಟ್ರೆ ಎಲ್ಲಿ ಬೇಜಾರು ಹಾಕೊಳ್ಳೋದು. ಇಲ್ಲಿವರೆಗೂ ನಾವು ಕೇಳಿಲ್ಲ. ಆಯಮ್ಮಣ್ಣಿನೇ ಬಾಯಿ ಬಿಡೋವರ್ಗುನು, ಪ್ರಮೀಳಮ್ಮನೆ ಹೇಳೋವರ್ಗು ನಾವು ಕೇಳಲ್ಲ ಕಣ. ಯಮ್ಮ ಪಾಪ ಅನ್ನಿಸ್ತೈತೆ ಕಣಮ್ಮ. ಒಂದೊಂದ್ಸಲಿನ ಒಂದೇ ನೀರ್ ತತ್ತೈತೆ, ಒಂದೇ ರಾಗಿ ಮಿಲ್ಗೆ ಹಾಕಿಸ್ಕೊಂಬತ್ತೈತೆ, ಅಕ್ಕಿ ತಲೆ ಮೇಲೆ ಹೊತ್ಕೊಂಬತ್ತೈತೆ. ಎಲ್ಲ ನೋಡ್ತಿದ್ರೆ ಅಯ್ಯೋ ಪಾಪ ಯಾರು ಇಲ್ಲ ಇವ ಅತ್ತಿಗೆ ಬದುಕು ಮಾಡ್ಕೊಡಕ್ಕೆ ಅನ್ನಿಸ್ತೈತಿ. ಪಾಪ ಗಂಡ ಇದ್ದಿದ್ರೆ ಅವರೆಲ್ಲ ಹಿಂಗೆ ನೋಡ್ಕೊಂಬರಲ್ಲ. ನಮ್ಮ ಅಪ್ಪ ಏನು ತಾತ ನಮ್ಮನೆ ಹೆಂಗ್ ಮಾಡ್ತಾರೋ ಆ ಪ್ರಮೀಳತ್ತರ ಮನೆಗೂ ಹಂಗೆ ಮಾಡೋರು. ಅಯ್ಯೋ ಪಾಪ ಪಾಪ ನೋಡನ್ ಬಿಡು. ಪ್ರಮೀಳಮ್ಮನೆ ಅವಳಾಗಿ ಅವಳು ಬಂದು ನನಗೆ ಹಿಂಗೆ ಕಷ್ಟ ಐತೆ ಅಂತ ಹೇಳ್ಕೊಂಬವರ್ಗು, ಅಂದ್ರೆ ಹಿಂಗೆ ಆಯೈತೆ ಅಂತ ಹೇಳ್ಕೊಂಬವರ್ಗು ನಾನು ಮಾತ್ರ ಕೇಳೋದು ಕಣ ಪಾಪ. ಪಾಪ ನಾನು ಕೇಳಿದ್ರೆ ಮನ್ಸಿಗೆ ನೋವು ಮಾಡ್ಕೊಂತಾಳೆ ಅಮ್ಮ, ಅದಕ್ಕೆ ನಾನು ಕೇಳೋಕೆ ಹೋಗಲ್ಲ. ಅವಳಾಗಿ ಅವಳು ಬಂದು ಅವಳ ಮನ್ಸಿಗೆ ಅನ್ನಿಸ್ಬೇಕು, ಇವರು ನಮ್ಮರು, ನಾವು ಇವ್ರ ಹೇಳ್ಕೋಬೇಕು ಅಂತಾನೆ. ಅಲ್ಲಿವರೆಗೂ ನಾನು ಹೇಳಲ್ಲ, ಕೇಳಲ್ಲ.